ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ RR ಎಂಬುದು. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರಿವ್ಯೂ KKR ವರ್ಸಸ್ RR ಎಂಬುದು. KKR ಹೋಮ್ ಗ್ರೌಂಡಲ್ಲಿ KKR ಅವರು ಟಾಸ್ನಾಗ ಸೋತಿ RR ಅವರು ಟಾಸ್ನಾಗ ಗೆದ್ದರು. ಟಾಸ್ನಾಗ ಗೆದ್ಬಿಟ್ಟು ಬೌಲಿಂಗ್ನ ಚೂಸ್ ಮಾಡಿಕೊಟ್ರೆ. ಮೇನ್ ಇಲ್ಲಿ ಅವ್ರ ಕಡೆ ಬ್ಯಾಟಿಂಗಲ್ಲಿ ಇಲ್ಲಿ ಸುನಿಲ್ ನಾಯರ್ ಮತ್ತು ರಿಂಕು ಸಿಂಗ್ ಒಳ್ಳೆ ಇನ್ನಿಂಗ್ಸ್ನ ಆಡಿದ್ರು. ಇಲ್ಲಿ ಸುನಿಲ್ ನಾಯರ್ ಇಷ್ಟರ ಮಟ್ಟಿಗೆ ಆಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನೇನು ಪವರ್ ಪ್ಲೇವರೆಗೂ ಚೆನ್ನಾಗಿ ಆಡ್ತಾರೆ, ಆಮೇಲೆ ಬೇಗ ಔಟ್ ಆಗ್ಬಿಡ್ತಾರೆ ಅಂದರೆ. ಇವರು 109ನೇ ಹೊಡೆದೆ 58 ಬಾಲ್ಗೆ 6 6 13 4 ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರು, ವೆಂಕಟೇಶ್ ಅಯ್ಯರ್ ಅಂಥ ಮ್ಯಾಚ್ನ ಹೇಳ್ಕೊಳ್ಳೋ ಮ್ಯಾಚ್ ಆಡಲಿಲ್ಲ. ಮತ್ತು ಇಲ್ಲಿ ಆಂಡ್ರೆಡ್ ರಸಲ್ಲು ಅಂಥ ಮ್ಯಾಚ್ ಆಡಲಿಲ್ಲ, ಬೇಗನೆ ಔಟ್ ಆದರು. ಮೇನ್ ಇಲ್ಲಿ ಗುರು ಸುನಿಲ್ ನಾಯರ್ ಲಾಸ್ಟರು ಒಂದು 15ನೇ ಓವರ್ವರೆಗೂ ಸುನಿಲ್ ನಾಯರ್ ಇದ್ದರು. 18ನೇ ಓವರ್ವರೆಗೂ ಸುನಿಲ್ ನಾಯರ್ ಇದ್ದರು, ಆಮೇಲೆ ಅವರು ಔಟ್ ಆದರು. ಇಲ್ಲಿ ಮೇನ್ ಅಂದರೆ ಇಲ್ಲಿ ಸಾಲ್ಟ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ದರು, ಅವರು ಬೇಗ ಔಟ್ ಆದರು. ಸುನಿಲ್ ನಾಯರ್ 100 ಹೊಡೆದ್ರು. ಮತ್ತು ಅವ್ರು 3ನೇ ಬ್ಯಾಟ್ಸ್ಮನ್ ಬಂದವರು ಬೇಗ ಇನ್ನಿಂಗ್ಸ್ ಆಡಿ ಔಟ್ ಆದರು. ಶ್ರೇಯಸ್ ಅಯ್ಯರು 11ಕ್ಕೆ ಔಟ್ ಆದರು. ಆಂಡ್ರೆಡ್ ರಸಲ್ 13ಕ್ಕೆ ಔಟ್ ಆದರೆ. ರಿಂಕು ಸಿಂಗು ಇಲ್ಲಿ 9 ಬಾಲಿಗೆ 20 ಹೊಡೆದು 230 ಚೇಸ್ ಮಾಡೋಕೆ ಕೊಟ್ಟರು. ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರು ಬೇಗನೆ ಔಟ್. ಮೇನ್ ಗುರು ಇವರಿಬ್ಬರದೇ ಜಾಸ್ತಿ ರನ್ ಅನ್ಬೋದು. ಇವರಿಬ್ಬರು ರನ್ ಹೊಡೆದಿತ್ತಿಲ್ಲ ಅಂದಿದ್ರೆ ಇವರು 200 ಬರೋಕ್ಕೆ ಕಾರಣ ಆಯ್ತಿರ್ಲಿಲ್ಲ. ಏನೋ 199ಕ್ಕೆ 195ಕ್ಕೆ ಆಲ್ಮೋಸ್ಟ್ ನಿಂತ್ಕೋತಿದ್ರು. ಒಟ್ಟಿನಲ್ಲಿ ಇವರಿಬ್ಬರದು ಮೆಚ್ಕೋಬೇಕು ಗುರು, ರಿಂಕು ಸಿಂಗ್ ಮತ್ತು ಸುನಿಲ್ ನಾಯರ್ ಯಾರು ಇಷ್ಟು ಹೊಡಿತಾರೆ, ಏನೋ 60 ಹೊಡಿಬೋದು ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ 109ಕ್ಕೆ ಹೊಡೆದ್ರು. ಒಟ್ಟಿನಲ್ಲಿ ಅವರು ಔಟು ಲಾಸ್ಟರು. ಒಟ್ಟಿನಲ್ಲಿ ಅವರು ಔಟ್ ಆದರು. ಇವ್ರ ಕಡೆ ಬೌಲಿಂಗ್ ಮೆಚ್ಚಬೇಕು. ಒಟ್ಟಿನಲ್ಲಿ ಟ್ರೆಂಟ್ ಬೋಲ್ಟು, ಚಹಲ್ಲು, ಅಶ್ವಿನು ಇವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆವೇಶ್ ಖಾನ್ ಮೇನ್ ಗುರು ಇಲ್ಲಿ. ಆವೇಶ್ ಖಾನ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ 2 ವಿಕೆಟ್ ಎತ್ತಾಕೊಂಡ್ರು. ಒಟ್ಟಿನಲ್ಲಿ ಚಹಲ್ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು, 54 ರನ್ ಹೊಡೆಸ್ಕೊಂಡ್ರು, ಒಂದು ವಿಕೆಟ್ ತಗೊಂಡ್ರು. ಇಲ್ಲಿ ಅಶ್ವಿನ್ ಅಷ್ಟೇ ಆಲ್ಮೋಸ್ಟ್ 50 ರನ್ನೇ ಅನ್ಬೋದು. 49ಕ್ಕೆ ರನ್ ಹೊಡೆಸ್ಕೊಂಡು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಮೇನ್ ಇವರಿಂದನೇ ಆಲ್ಮೋಸ್ಟ್ 200 ತಲುಪಕ್ಕೆ ಆಯಿತು ಅನ್ಬೋದು. ಇವರು ಅಂಥ ಎಕ್ಸ್ಟ್ರಾಸ್ ಏನು 21 ಎಕ್ಸ್ಟ್ರಾಸ್ ಹಾಕ್ಬಿಟ್ರು ಅಲ್ಲೇ ಮ್ಯಾಚು. 13 ರನ್ ಎಕ್ಸ್ಟ್ರಾ ಕೊಟ್ಟರು ಅನ್ಬೋದು. ಇವ್ರ ಕೈಯಾರೆ. ಒಟ್ಟಿನಲ್ಲಿ ಬೌಲಿಂಗು ಒಂದು ಆ್ಯಾವ್ರೇಜ್ ಆಗಿತ್ತು. ಇವ್ರ ಕಡೆ ಬ್ಯಾಟಿಂಗ್ ಚೆನ್ನಾಗಿತ್ತು. ನಾನು ಹೇಳಿದೆ, ಇವರು ಬ್ಯಾಟಿಂಗ್ ಚೆನ್ನಾಗಿದ್ದರೆ ಸುನಿಲ್ ನಾಯರ್ ಬೇಗ ಔಟ್ ಮಾಡಲಿ, ಅದನ್ನು ಕಷ್ಟ ಆಗುತ್ತೆ ಅಂತ. ಇವ್ರದ್ದೇ ಮೇನು 223ನ ಹೊಡೆದು 6 ವಿಕೆಟ್ ಕಳ್ಕೊಂಡು. ಒಟ್ಟಿನಲ್ಲಿ ಚೇಸ್ ಮಾಡೋಕ್ಕೆ ಬಂದರು ರಾಜಸ್ಥಾನ್ ಅವರು. ಒಟ್ಟಿನಲ್ಲಿ ಚೇಸ್ ಮಾಡೋಕ್ಕೆ ಬಂದವರು ಯಶಸ್ವಿ ಜೈಸ್ವಾಲ್ ಅಗ್ರೆಸಿವ್ ಆಡೋಕ್ಕೆ ಹೋಗಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಚಾರ್ಜ್ ಬಿಟ್ರೆ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸಿದ್ರು. ಒಟ್ಟಿನಲ್ಲಿ 107 ಒಟ್ಟಿನಲ್ಲಿ ಲಾಸ್ಟ್ವರೆಗೂ ಇದ್ದರು. ಸಂಜು ಸ್ಯಾಮ್ಸಂಗು ಬೇಗನೆ ಔಟ್ ಆದರು. ಸಂಜು ಸ್ಯಾಮ್ಸಂಗ್ ಆಡಿದ್ರು. ನಮ್ಮ ಪರಾಗ್ ಅವರು ಬೇಗನೆ ಔಟ್ ಆದರು ಅನ್ಬೋದು. 14 ಬಾಲಿಗೆ 34 ಹೊಡೆದು. ಒಟ್ಟಿನಲ್ಲಿ ಅಶ್ವಿನ್ ಬೇಗನೆ ಔಟ್ ಆದರು. ಮೇನ್ ಗುರು ಇಲ್ಲಿ ಇಟ್ಮೇರ್ನ ಇವರು ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು. ಇವ್ರ ಕಡೆ ಪವರ್ ಅಂದ್ಬಿಟ್ಟು ಯಾರೋ ಒಬ್ಬರು ಹೊಸ ಬ್ಯಾಟ್ಸ್ಮನ್ ಅನ್ಬೋದು, ರಾವಣ್ ಪರಾರು, ವೆಸ್ಟ್ ಇಂಡೀಸರು. ರಾವಣ್ ಪರಾರು ಇವರು ಚೆನ್ನಾಗಿ ಆಡಿದ್ರು ಅನ್ಬೋದು. 13 ಬಾಲ್ಗೆ 26. ಅವರು ರಾವಣ್ ಪರಾರು ಮತ್ತು ಬೆನ್ ಸ್ಟೋಕ್ ಅವರಿಬ್ಬರು ಲಾಸ್ಟ್ವರೆಗೂ ಇದ್ಬಿಟ್ಟು ಮ್ಯಾಚ್ನ ಗೆಲ್ಲಿಸ್ರು. ರೋಡ್ನಲ್ಲಿ ಆಮೇಲೆ ಬಂದವರೆಲ್ಲ ಬೇಗನೆ ಔಟ್ ಆದರು. ಇವರಿಬ್ಬರದೇ ಮೇನ್ ಗುರು ಇಲ್ಲಿ. ಯಾರೋ ಜಾಸ್ ಬಟ್ರರು ಮತ್ತು ರಾವಣ್ ಪರಾಗು ಇವರಿಬ್ಬರದೇ ಮೇನು. ಬಂದವರೆಲ್ಲ ಬೇಗನೆ ಔಟ್ ಆದರು. ಅವರಿಂದನೇ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಆಯಿತು. ಒಟ್ಟಿನಲ್ಲಿ ಗೆದ್ದರು. ಒಟ್ಟಿನಲ್ಲಿ ನಾನು ಅಂದಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ KKR ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡು ಗೆಲ್ತಾರೆ ಅಂತ. ಗೆಲ್ಲಕ್ಕಾಗಲಿಲ್ಲ. ಇಲ್ಲಿ ಜಾಸ್ತಿ ರನ್ ಹೊಡೆಸ್ಕೊಂಡಿದ್ದು ಮಿಚೆಲ್ ಸ್ಟಾಂಟನ್ ಅನ್ಬೋದು. 50 ರನ್ ಹೊಡೆಸ್ಕೊಂಡ್ರು. ಅವ್ರದ್ದೇ ಜಾಸ್ತಿ, 1 ವಿಕೆಟ್ ಇಲ್ಲೇ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಮತ್ತು ವೆಂಕಟೇಶ್ ಅಯ್ಯರು ಅವ್ರಿಗೂ ಓವರ್ ಕೊಟ್ಟಿದ್ರು, 2 ವಿಕೆಟ್ ತೆಗೆದ್ರು. ಇಲ್ಲಿ ಸುನಿಲ್ ನಾಯರ್ ಆಲ್ರೌಂಡರ್ ಪ್ರದರ್ಶನ ಅನ್ಬೋದು, 2 ವಿಕೆಟ್ ತೆಗೆದ್ಬಿಟ್ಟು. ಒಟ್ಟಾಗಿ ಮೇನ್ ಗುರು ಇಲ್ಲಿ ವರುಣ್ ಅವರು 1 ವಿಕೆಟ್ ತೆಗೆದ್ರು ಅಂತ ಹೇಳ್ಕೊಳ್ಳೋ ವಿಕೆಟ್ ಅನ್ನಲಿಲ್ಲ. ಹರ್ಷಿತ್ ರಾಣ್ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಮೇಲೆ. 17ನೇ ಓವರಿಂದ ಮ್ಯಾಚ್ ಚೇಂಜ್ ಮಾಡಿದ್ರು, ಅವರೇ ರನ್ನ ಹೊಡೆಸ್ಕೊಬಿಟ್ಟು. ಹರ್ಷಿತ್ ರಾಣ್ ಕೈಲಿ ಓವರ್ ಕೊಟ್ಟಿದ್ದೆ ಮ್ಯಾಚ್ ಚೇಂಜ್ ಆಯಿತು ಅನ್ಬೋದು. ಒಟ್ಟಾಗಿ ಗುರು ಜಾಸ್ತಿ ಪಟ್ರೆ ಲಾಸ್ಟ್ವರೆಗೂ ಇದ್ಕೊಂಡು ಮ್ಯಾಚ್ನ ಗೆಲ್ಸಿದ್ದೆ ಮೂಮೆಂಟಮ್ ಚೇಂಜ್ ಆಯಿತು. ಇಲ್ಲಾಂದರೆ ಏನಾದ್ರು ಅವ್ರು ಔಟ್ ಆಗಿದ್ದಿದ್ರೆ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇರಲಿಲ್ಲ. ಇದು
ಇದು ಹೊಸ ದಾಖಲೆನೇ ಅನ್ಬೋದು. 223 ಅಷ್ಟು ಯಾರು ಚೇಂಜ್ ಮಾಡಿತ್ತಿಲ್ಲ. ಒಟ್ನಲ್ಲಿ ಇವ್ರು ಚೇಂಜ್ ಮಾಡಿರ್ಬೋದು. ಇದರಲ್ಲಿ ಚೇಂಜ್ ಮಾಡಿದ್ದು ಇವರೇ ಫಸ್ಟ್ ಅನ್ಬೋದು. ಯಾರು ಹಿಂಗೆಲ್ಲ ಚೇಂಜ್ ಮಾಡೋ ಚಾನ್ಸ್ ಇತ್ತಿಲ್ಲ. ಒಟ್ನಲ್ಲಿ ಇವ್ರು ರನ್ ಓಡಿಸ್ಕೊಂಡಿದ್ದಕ್ಕೆ ಮ್ಯಾಚ್ ಸೋತರು ಒಟ್ಟಿನಲ್ಲಿ ಅನ್ಬೋದು. ಮೇನ್ ಗುರು ಇವರು ಪವರ್ ಪ್ಲೇ ಒಂದು ವಿಕೆಟ್ ಕಳ್ಕೊಂಡಿದ್ರು ಅವರು. ಮತ್ತು ಪವರ್ ಪ್ಲೇ ಆದ ತಕ್ಷಣ ಸಂಜು ಸ್ಯಾಮ್ಸಂಗ್ ಅಲ್ಲಲ್ಲೇ ಔಟ್ ಆದರು. ಸಂಜು ಸ್ಯಾಮ್ಸಂಗ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಪರಾಗ್ ಅವರ ಮೇಲೆ. ಪರಾಗ್ ಅವರು 30 ರನ್ ಹೊಡೆದ್ರು ಅಂತ ಹೇಳ್ಕೊಳ್ಳೋ ಮ್ಯಾಚ್ ಏನಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರಿಗೆ ಜಾಸ್ತಿ ಪಡ್ಡರು 4 ಅನ್ನೋರು ಅವರಿಂದನೇ ಮ್ಯಾಚ್ ಗೆಲ್ಲೋ ಮೂಮೆಂಟ್ ತಗೊಬಂದರು. ಎಲ್ಲಿಂದ ಮ್ಯಾಚ್ ಚೇಂಜ್ ಆಯ್ತು ಅಂತಂದರೆ ರಾವಣ್ ಪರಾಗ್ ಬಂದರು 16ನೇ ಓವರಿಂದ. ಅಲ್ಲಿಂದ ಮ್ಯಾಚ್ ಚೇಂಜ್ ಆಯಿತು. ಒಟ್ಟಿನಲ್ಲಿ ಇವರ ಬೌಲಿಂಗು ಅಂತ ಸಲ ಬೌಲಿಂಗ್ ಇರಲಿಲ್ಲ, ಅದರಿಂದನೇ ಮ್ಯಾಚ್ ಸೋತರು. ಒಟ್ಟಿನಲ್ಲಿ ಮೇನ್ ಓವರ್ ಇಲ್ಲಿ ಹರ್ಷಿತ್ ರಾಣಾ ಅವರು ಇಷ್ಟೊಂದು ರನ್ ಹೊಡಿಸ್ಕೋತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವ್ರು ತಗೊಂಡಿರಲಿಲ್ಲ ಅನ್ಕೋಬೋದು. ಒಟ್ಟಲ್ಲಿ ಇವರು ಸಿಕ್ಕಾಪಟ್ಟೆ ನಾವು ಹೊಡ್ಸ್ಕೊಂಡು ಯಾಕೆ ಹಿಂಗೆ ಮಾಡಿಸ್ಕೊಂಡ್ರು ಒಂದು ಗೊತ್ತಿಲ್ಲ. ಒಟ್ಟಲ್ಲಿ ಮ್ಯಾಚ್ ಗೆಲ್ಲೋ ಮ್ಯಾಚ್ನ ಅವ್ರು ಕೈಯಾರೆ ಸೋದಿಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ KKR ಅವ್ರು ಗೆಲ್ತಾರೆ ಹೋಮ್ ಗ್ರೌಂಡಲ್ಲಿ ಅಂದ್ಕೊಂಡು ಗೆದ್ದಿದ್ದೆ. ಒಟ್ಟಿನಲ್ಲಿ ಬ್ಯಾಟಿಂಗ್ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಬ್ಯಾಟಿಂಗ್ ಪಿಚ್ಚಲ್ವ ಇದು ಸಿಕ್ಕಾಪಟ್ಟೆ ಈಸಿ ಆಗ್ಬಿಟ್ಟಿದೆ. ಒಟ್ಟಿನಲ್ಲಿ ಮ್ಯಾಚ್ನ KKR ಗೆಲ್ತಾರೆ ಅಂತ ಪ್ರಿವ್ಯೂ ಹಿಡಿದೆ, ಗೆಲ್ಲಿಲ್ಲ. ಅವರು ಈ ಮ್ಯಾಚ್ನ ಗೆದ್ರು. ಒಟ್ಟಿನಲ್ಲಿ ನಾನು ಪ್ರಿವ್ಯೂ ಹಿಡಿದಲ್ಲಿ ಹೇಳಿದೆ KKR ಅವ್ರು ಗೆಲ್ತಾರೆ ಅಂತ, ಗೆಲ್ಲಿಲ್ಲ. ಅವರು ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.